ರಣಕಣ ಹೇಗಿದೆ ಅನ್ನೋದನ್ನ ನೋಡೋದಕ್ಕೆ ಹೋಗ್ಬೇಕು ಇವತ್ತು. ಬೆಳಗಾವಿಯಲ್ಲಿ ಯಾರಿಗೆ ಸಿಹಿ, ಕುಂದಾ ನಗರಿಯಲ್ಲಿ ಕುಂದಾ ಕರ್ದಂಟು ಸಿಹಿ ಯಾರಿಗೆ ಸಿಗತ್ತೆ? ಇವತ್ತಿನ ರಣಕಣದಲ್ಲಿ ಬೆಳಗಾವಿ ರಂಗೇರ್ತಾ ಇದೆ ಲೋಕಸಭಾ ಚುನಾವಣಾ ಕಣ. ಅದು ಪಕ್ಕಾ ಹಿಂದೂ ಬೆಲ್ಟ್, ಅದು ಲಿಂಗಾಯತ ಡಾಮಿನೆಂಟ್ ಕ್ಷೇತ್ರ ಅದು. ಆದ್ರೆ ಜಾತಿ ಅಂತ ಬಂದಾಗ ಯಾವ ಲಿಂಗಾಯತ ಅಭ್ಯರ್ಥಿ ಇರ್ತಾರೆ ಅವರಿಗೆ ಹೆಚ್ಚಿನ ಅಡ್ವಾಂಟೇಜ್ ಇದೆ ಅಲ್ಲಿ. 20 ವರ್ಷದಿಂದ ಬಿಜೆಪಿ ಬಿಟ್ರೆ ಬೇರೆ ಯಾರು ಅಲ್ಲಿ ಬರೋಕ್ಕಾಗ್ಲಿಲ್ಲ. ಎಸ್, ಆದ್ರೆ ಈ ಸಾರಿ ಸುರೇಶ್ ಅಂಗಡಿ ಅವರ ಹಿಂದಿನ ಏನು ಅವ್ರು ಮೃತಪಟ್ಟರು ಆ ನಂತರದಲ್ಲಿ ಎಲ್ಲೋ ಒಂದ್ ಕಡೆ ಮತ್ತೆ ಅಲ್ಲಿ ನಾಯಕತ್ವ ಕೊರತೆ ಕಾಣ್ತಾ ಇದೆ. ಏನೇನಿದೆ, ಹೇಗಿದೆ? ಹಾಗಿದ್ರೆ ಬನ್ನಿ ವೀಕ್ಷಕರೇ, ಬೆಳಗಾವಿಯ ಚಿತ್ರಣವನ್ನು ನಿಮ್ಮ ಮುಂದೆ ಕಟ್ಟಿಕೊಡ್ತೀನಿ. ಯಾಕಂದ್ರೆ ಮಂಗಳಾ ಅಂಗಡಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಸ್ಪರ್ಧೆಯಾಗಿತ್ತು ಒಂದು ಕಡಿಮೆ ಅಂತರದಲ್ಲಿ. ಶ್ರೀಲಕ್ಷ್ಮಿ ಅವರು ಹೇಳ್ತಾ ಇದ್ರು, ಯಾವಾಗ ಸುರೇಶ್ ಅಂಗಡಿ ಅವರು ಅಕಾಲಿಕ ನಿಧನ ಹೊಂದ್ತಾರೆ ಆ ನಂತರ ಒಂದು ನಾಯಕತ್ವದಲ್ಲಿ ಸ್ವಲ್ಪ ಕೊರತೆ ಬಂದಂಗೆ ಕಾಣ್ತಾ ಇದೆ. ಬಟ್ ರಾಜ್ಯ ಬಿಜೆಪಿ, ರಾಷ್ಟ್ರ ಬಿಜೆಪಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಕ್ಷೇತ್ರವನ್ನು ಬಿಟ್ಟುಕೊಡುವಂಥ ಸಾಧ್ಯತೆ ಇಲ್ಲವೇ ಇಲ್ಲ. ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಈ ಬಾರಿ ಅಲ್ಲಿ ಏನಾಗ್ತಾ ಇದೆ ಅದರ ಬಗೆಗಿನ ಒಂದು ವರದಿ ನಿಮ್ಮ ಮುಂದೆ. ಮೊದಲಿಗೆ ಬೆಳಗಾವಿಯ ಗಲ್ಲಿಗಳಲ್ಲಿ ಕೂಡ ಈಗ ಸದ್ಯ ರಾಜಕೀಯದ ಚರ್ಚೆ. ಲೋಕಸಭಾ ಚುನಾವಣೆಗೆ ಯಾರು ಸ್ಪರ್ಧೆಯನ್ನು ಮಾಡ್ತಾರೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಚರ್ಚಾ ವಿಷಯ ಕೂಡ ಆಗಿರುವಂಥದ್ದು. ಬೆಳಗಾವಿ ಲೋಕಸಭಾ ಚುನಾವಣೆ ರಣಕಣದಲ್ಲಿ ಇರುವಂಥ ಅಭ್ಯರ್ಥಿಗಳು ಯಾರು, ಅವರ ಸ್ಟ್ರಾಟರ್ಜಿಗಳೇನು, ಗೆಲ್ಲುವ ಪ್ಲಾನ್ಗಳು ಏನು ಅನ್ನೋದನ್ನು ಇವತ್ತಿನ ರಣಕಣದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಕುಂದಾ ನಗರಿಯಲ್ಲಿ ರಂಗೇರುತ್ತಿದೆ ರಣಕಣ. ರಾಜ್ಯ ರಾಜಧಾನಿ ಬೆಂಗಳೂರು ಬಿಟ್ಟರೆ ಬೆಳಗಾವಿ ಮಹಾನಗರವೇ ಸದ್ಯ ರಾಜ್ಯ ರಾಜಕೀಯದ ಪವರ್ ಸೆಂಟರ್ ಆಗಿ ಹೊರಹೊಮ್ಮಿದೆ. ಇಲ್ಲಿನ ರಾಜಕೀಯ ವಿದ್ಯಮಾನಗಳು ರಾಜ್ಯ ರಾಜಕಾರಣದಲ್ಲೂ ಅಲ್ಲೋಲ ಕಲ್ಲೋಲವನ್ನೇ ಎಬ್ಬಿಸಿ ಬಿಡುತ್ತೆ. ಇದೀಗ ಎಲ್ಲ ರಾಜಕೀಯ ಪಕ್ಷಗಳ ಚಿತ್ತವು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮೇಲೆ ನೆಟ್ಟಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಆಕಾಂಕ್ಷಿಗಳು ನಾನಾ ಕಸರತ್ತು ನಡೆಸುತ್ತಿದ್ದಾರೆ. ಹೊಸ ಮುಖಕ್ಕೆ ಮಣೆ ಹಾಕುತ್ತಾ ಕೇಸರಿ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಹೇಳಿ ಕೇಳಿ ಬಿಜೆಪಿಯ ಭದ್ರಕೋಟೆ. ಕಳೆದ 5 ಟರ್ಮ್ನಿಂದಲೂ ಬಿಜೆಪಿ ಇಲ್ಲಿ ಅಧಿಕಾರದಲ್ಲಿದೆ. ಸಂಸದ ಸುರೇಶ್ ಅಂಗಡಿ ಅವರ ಅಕಾಲಿಕ ಮರಣದಿಂದ ನಡೆದ ಬೈ ಎಲೆಕ್ಷನ್ನಲ್ಲಿ ಸುರೇಶ್ ಅಂಗಡಿ ಪತ್ನಿ ಮಂಗಳಾ ಅಂಗಡಿ ಗೆಲುವನ್ನು ಕಂಡಿದ್ದಾರೆ. ಆದರೆ ಈ ಸಲ ಬಿಜೆಪಿ ಹಾಲಿ ಸಂಸದೆ ಮಂಗಳಾ ಅಂಗಡಿಗೆ ಟಿಕೆಟ್ ತಪ್ಪುವ ಭೀತಿ ಇದೆ. ಈ ಹಿನ್ನೆಲೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಗರುವಾಪ್ಸಿಯಿಂದ ಸುರೇಶ್ ಅಂಗಡಿ ಕುಟುಂಬಕ್ಕೆ ಕೊಂಚ ಬಲ ಬಂದಿದ್ದು, ಸುರೇಶ್ ಅಂಗಡಿ ಎರಡನೇ ಪುತ್ರಿ ಶ್ರದ್ಧಾ ಶೆಟ್ಟರ್ ಇಲ್ಲದೆ ಹಾಲಿ ಸಂಸದೆ ಮಂಗಳಾ ಅಂಗಡಿಗೆ ಮತ್ತೆ ಟಿಕೆಟ್ ಸಿಗುವ ಸಾಧ್ಯತೆಯೂ ಇದೆ. ಈ ಸಲ ಬಿಜೆಪಿ ಹೈಕಮಾಂಡ್ ಕೂಡ ಹೊಸ ಮುಖಕ್ಕೆ ಮಣೆ ಹಾಕುತ್ತಾ ಅನ್ನೋ ಕುತೂಹಲ ಕೂಡ ಜಾಸ್ತಿಯಾಗಿದೆ. ಈ ಬಗ್ಗೆ ನೋಡೋದಾದ್ರೆ ಮಾಜಿ ಎಂಎಲ್ಎ ಮಹಂತೇಶ್ ಕವಟಗಿಮಠ್, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಅನಿಲ್ ಬೆನಕೆ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ನಿವೃತ್ತ ಐಎಎಸ್ ಅಧಿಕಾರಿ ಎಂಜಿ ಹಿರೇಮಠ್ ಸೇರಿ ಹಲವರು ಆಕಾಂಕ್ಷಿಗಳ ಲೀಸ್ಟ್ನಲ್ಲಿದ್ದಾರೆ. ಕೊನೆ ಕ್ಷಣದಲ್ಲಿ ಯಾರು ಬೇಕಾದರೂ ಬಿಜೆಪಿ ಅಭ್ಯರ್ಥಿಯಾಗುವ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ. ಅಚ್ಚರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತಾ ಕಾಂಗ್ರೆಸ್. ಇನ್ನು ಕಾಂಗ್ರೆಸ್ನಲ್ಲೂ ಕಳೆದ ಸಲ ಲೋಕಸಭೆಯ ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿ ಕಡಿಮೆ ಅಂತರದಲ್ಲಿ ಸೋತಿದ್ದ ಸತೀಶ್ ಜಾರಕಿಹೊಳಿ ಮತ್ತೆ ಅಖಾಡಕ್ಕೆ ಇಳಿತಾರಾ ಅನ್ನೋ ಮಾತು ಕೇಳಿಬರುತ್ತಿದೆ. ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್, ವೈದ್ಯ ಡಾಕ್ಟರ್ ಗಿರೀಶ್ ಸೋನ್ವಾಲ್ಕರ್, ಕಾಂಗ್ರೆಸ್ ಮುಖಂಡ ಕಿರಣ್ ಸಾಧುನವರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿನಯ್ ನವಲಗಟ್ಟಿ, ಮಾಜಿ ಶಾಸಕ ಫಿರೋಜ್ ಶೇಟ್, ಆಯೇಷಾ ಸನದಿ ಸೇರಿ ಹಲವರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಜೆಪಿಗೆ ಟಫ್ ಫೈಟ್ ನೀಡಲು ರಣತಂತ್ರ ಹೆಣೆಯುತ್ತಿದ್ದಾರೆ. ಆದರೆ ಬಿಜೆಪಿ ಏನು ಸುಮ್ಮನೆ ಕೂತಿಲ್ಲ, ಮತ್ತೆ ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಪ್ರತ್ಯಾಸ್ತ್ರವನ್ನ ಹೂಡುತ್ತಿದೆ. ಈ ಬಾರಿ ಇಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರು ಗೆಲ್ತಾರೆ, ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕೂಡ ಸದ್ಯದ ರಾಜಕೀಯ ಚರ್ಚಾ ವಿಷಯ ಕೂಡ ಆಗಿರುವಂಥದ್ದು. ಇನ್ನೇನೇನು ಪರಿಸ್ಥಿತಿ ಇದೆ? ಟಿಕೆಟ್ ಆಕಾಂಕ್ಷಿಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದ್ರ ಸಮಸ್ಯೆ ಏನಪ್ಪಾ ಅಂತಂದ್ರೆ ಬಿಜೆಪಿಯಲ್ಲಿ ನಾಯಕತ್ವ, ಗಟ್ಟಿಯಾದ ನಾಯಕತ್ವ ಇಲ್ಲ. ಬಣ ರಾಜಕೀಯ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲಿ ರಮೇಶ್ ಜಾರಕಿಹೊಳಿ ಬಣ, ಶಶಿಕಲಾ ಜೊಲ್ಲೆ ಬಣ, ಹೀಗೆ ಸುರೇಶ್ ಅಂಗಡಿ ಅವ್ರ ನಂತರದಲ್ಲಿ ಬೇಕಾದಷ್ಟು ಬಣ. ಕಾಂಗ್ರೆಸ್ನಲ್ಲಿ ಅಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಆಗಿದೆ. ಒಳೇಟ್ ಬೀಳೋ ಅಂತ ಚಾನ್ಸಸ್ ಇದೆ. ನನಗೆ ಕೊಡಿ ಟಿಕೆಟ್ ಅಂತ ಟಿಕೆಟ್ ಆಕಾಂಕ್ಷಿಗಳ ದಂಡೇ ನೆರೆದಿದೆ.
ಟಿಕೆಟ್ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ, ಪ್ರೊಬಾಬಿಲಿಟಿ ಯಾರಿಗೆ ಜಾಸ್ತಿ ಇದೆ, ನನಗೆ ಅನ್ನೋದಕ್ಕಿಂತ ಮಗ ಮಗಳಿಗೆ ಕೊಡಿ ಅಂತ, ನನಗೆ ಅನ್ನೋದಕ್ಕಿಂತ ಮಗ ಅಥವಾ ಮಗಳಿಗೆ ಕೊಡಿ ಅಂತ. ಎಸ್, ಯಾರಿಗಾದ್ರೂ ಒಬ್ರು ಕೊಡಿ, ಒಟ್ಟಲ್ಲಿ ನಮಗೆ ಕೊಡಿ ಅಂತ. ರೈಟ್, ಯಾರ್ಯಾರಿದ್ದಾರೆ ಕ್ವಿಕ್ ಆಗಿ ನೋಡ್ಬಿಡೋಣ ಆಕಾಂಕ್ಷಿಗಳು. ಬಿಜೆಪಿ ಆಕಾಂಕ್ಷಿಗಳು ಯಾರ್ಯಾರು ಅಂತ ನೋಡಿದ್ರೆ, ಹಾಲಿ ಸಂಸದೆ ಮಂಗಲ ಅಂಗಡಿ ಆಬ್ವಿಯಸ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಿಗೂ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಅಂತ ಆಯ್ತು. ಸೊ ಇಬ್ರು ಲಿಂಗಾಯತ ವರ್ಸಸ್ ಲಿಂಗಾಯತ ಫೈಟ್ ಆಗುತ್ತೆ. ಸಾಧ್ಯ ಆಗತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಕಣಕ್ಕೆ ಇಳಿದೇ ಇರಬಹುದು ಅಂತ ಕೂಡ ಹೇಳ್ತಿದ್ದಾರೆ ಮಂಗಳ ಅಂಗಡಿ ಅವರಿಗೆ ಟಿಕೆಟ್ ಕೊಟ್ರೆ. ಸೊ ಇನ್ನೊಂದ್ ಕಡೆ ಶ್ರದ್ಧಾ ಶೆಟ್ಟರ್ ಹೆಸರು ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಇವರೆಲ್ಲ ಆಕಾಂಕ್ಷಿಗಳು. ಹಾಲಿ ಆಕಾಂಕ್ಷಿಗಳಷ್ಟೇ. ಸಂಸದೆ ಮಂಗಳ ಅಂಗಡಿ ಮತ್ತು ಶ್ರದ್ಧಾ ಶೆಟ್ಟರ್ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಬಿಜೆಪಿಯಿಂದ ಕೂಡ ತುಂಬಾ ಮಂದಿ ಆಕಾಂಕ್ಷಿಗಳಿದ್ದಾರೆ. ಮಹಾಂತೇಶ್ ಕವಟಗಿಮಠ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. MLC, ಮಾಜಿ MLC ಅನಿಲ್ ಬೆನ್ಕೆ, ಸಂಜಯ್ ಪಾಟೀಲ್, ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗೇನೆ ಡಾಕ್ಟರ್ ರವಿ ಪಾಟೀಲ್ ಅಂತ, ಈರಣ್ಣ ಕಡಾಡಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಆದ್ರೆ ಸದ್ಯ ರಾಜ್ಯಸಭಾ ಸದಸ್ಯರಾಗಿರೋದ್ರಿಂದ ಅನಿಲ್ ಬೆನಕೆ ಅವರಿಗೆ ಕಳೆದ ಬಾರಿ ಅವರು ಟಿಕೆಟ್ ಸಿಗಲಿಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಫೈಟ್ ಮಾಡೋದಕ್ಕೆ. ಹಾಗಾಗಿ ಅಮಿತ್ ಶಾ ಅವರದ್ದು ಆ ಟೈಮಲ್ಲಿ ನಿಮಗೆ ಲೋಕಸಭೆಯಲ್ಲಿ ನೋಡೋಣ ಅಂತ ಹೇಳಿದ್ರು ಅನ್ನುವಂಥ ವಿಶ್ವಾಸದಲ್ಲಿ ಅವರಿದ್ದಾರೆ. ಬಟ್ ಕೊನೆಗೂ ಬರೋದು ಹೇಗೆ ಅಂತಂದ್ರೆ ಯಾವ ರೀತಿ ಬರುತ್ತೆ ಅಂತ. ಮತ್ತೊಂದು ಕಡೆ ಮಾಜಿ ಶಾಸಕ ಜಗದೀಶ್ ಮೆಟಗುಡ್ಡ ಅವರು ಬೈಲಹೊಂಗಲ ಮಾಜಿ ಶಾಸಕರು. ಇನ್ನೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಅವರನ್ನು ಕೂಡ ಕಣಕ್ಕಿಳಿಸುವ ಸಾಧ್ಯತೆ. ಅದು ಅಂದ್ರೆ ಆಕಾಂಕ್ಷಿಗಳ ವಿಚಾರದಲ್ಲಿ ಬಂದಾಗ ಬಿಜೆಪಿಯಿಂದ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಬಂದರೆ, ಸತೀಶ್ ಜಾರಕಿಹೊಳಿ ಅವರಿಗೆ ಏನಾಗಿದೆ ಅಂತಂದ್ರೆ ಅಲ್ಲಿ ಅವ್ರ ಮೇಲೆ ಕಾಂಗ್ರೆಸ್ ನಾಯಕತ್ವದಿಂದ ಸ್ಥಳೀಯ DK ಶಿವಕುಮಾರ್ ಅವರ ಗ್ಯಾಂಗ್ ಇರಬಹುದು, ಅವರ ಕಡೆಯಿಂದ ಸಿಕ್ಕಾಪಟ್ಟೆ ಒತ್ತಡ ಬರ್ತಾ ಇದೆ ಅಂತ. ಯಾತಕ್ಕೆ ನಿಲ್ಲಿ ಅಂತ, ಸದ್ಯ ಇವ್ರನ್ನ ಹೆಂಗಾದ್ರೂ ಮಾಡಿ ಕೇಂದ್ರಕ್ಕೆ ಕಳಿಸ್ಬಿಡೋಣ, ನಮ್ಮ ದಾರಿ ಸುಗಮವಾಗುತ್ತೆ ಅಂತ ಅದನ್ನ ಮನಗೊಂಡೆ ಸತೀಶ್ ಜಾರಕಿಹೊಳಿ ಅವರು ಒಂದು 20 ಜನರ ಟೀಮ್ ಮಾಡ್ಕೊಂಡು ಹೋಗಿದ್ರು. ಯಾವುದೇ ಕಾರಣಕ್ಕೆ ನಾನು ಹೋಗೋದಿಲ್ಲ ಅಂತ ಅಂದ್ಬಿಟ್ಟು, ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿ ಅವರಿಗೆ ಅಲ್ಲಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಮನಸ್ಸಿಲ್ಲ. ಬೇಕಿದ್ದರೆ ಮಗಳನ್ನ ನಿಲ್ಲಿಸ್ತೀನಿ ನಿಂತಿದೆ ಲಕ್ಷ್ಮಿ ಹಬ್ಬ. ಅಂದ್ರೆ DK ಶಿವಕುಮಾರ್ ಅವ್ರಿಗೆ ಹೇಗೆ ಅಂತಂದ್ರೆ, ಒಂದು ವೇಳೆ ಬೆಳಗಾವಿಯಿಂದ ಹೊರಗೆ ಹೋಗ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಅಂತದ್ದು. ಯಾವಾಗ ಎಲ್ಲ ಸಚಿವರಿಗೆ ಕೊಡಬೇಕು ಅಂತ ಹೇಳಿದಾಗ ಎಲ್ಲ ಸಚಿವರು ಹೇಳಿದ್ದಷ್ಟೇ, ಯಾವುದೂ ಇಲ್ಲ, DCM ಜಾಸ್ತಿ ಮಾಡಿ ಅಂತೇಳಿ ಅವ್ರಿಗೊಂದು ಒಳೆಯಟನ್ನು ಕೊಟ್ಟಿದ್ರು. ಕಾಂಗ್ರೆಸ್ ಇಂದ ಕೂಡ ಸಾಕಷ್ಟು ಆಕಾಂಕ್ಷಿಗಳು ನೀವು ನೋಡ್ತಾ ಇದ್ದೀರಿ. ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಸರು ಕೂಡ ಈಗಾಗಲೇ ನಾವು ಹೇಳಿದಾಗ ಕೇಳಿ ಬರ್ತಾ ಇದೆ. ಸೊ ಎರಡೂ ಕಡೆ ಆಕಾಂಕ್ಷಿಗಳು ದೊಡ್ಡ ದೊಡ್ಡ ಹೆಸರುಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಅಲ್ಟಿಮೇಟ್ಲಿ ಏನಾಗುತ್ತೆ ಸರ್, ಈ ತರ ಇರೋದ್ರಲ್ಲಿ ಯೂಶುವಲಿ ಇಲ್ಲಿ ಬಿಜೆಪಿಗೂ ಕೂಡ ಲಾಸ್ಟ್ ಟೈಮ್ ಕೂಡ ಅವ್ರು ಕೊಡ್ಲೇಬೇಕಾಯ್ತು, ಮಂಗಳ ಅಂಗಡಿ ಕೊಡ್ಲೇಬೇಕಾಯ್ತು. ನಾಟ್ ದಟ್ ಈಸಿ, ಬಿಕಾಸ್ ಕ್ಯಾಲ್ಕುಲೇಷನ್ ಹಂಗಿದೆ, ಅಲ್ಲಿ ಜಾತಿ ಲೆಕ್ಕಾಚಾರ ಹಂಗಿದೆ, ಲಿಂಗಾಯತರು ಡಾಮಿನೆಂಟ್ ಆಗಿದ್ದಾರೆ. ಆದ್ರೆ ಒಂದೇನಂತಂದ್ರೆ 2019ರಲ್ಲಿ ಸುರೇಶ್ ಅಂಗಡಿ ಅವರಿದ್ದಾಗ 3 ಲಕ್ಷ ಏನು ಅಂತರದಲ್ಲಿ ಗೆದ್ದಿದ್ದಂತಹ ಸುರೇಶ್ ಅಂಗಡಿ ಅವರು ಮಂಗಳ ಅಂಗಡಿ ವಿಚಾರಕ್ಕೆ ಬಂದಾಗ ಸತೀಶ್ ಜಾರಕಿಹೊಳಿ ಮತ್ತೊಂದು ಕಡೆಯಿಂದ ದೊಡ್ಡ ಸ್ಪರ್ಧೆಯಾಗಿ ನಿಂತಿದ್ದಾಗ ಅದೊಂದು 5,000 ಮತಗಳ ಅಂತರಕ್ಕೆ ಬಂದಿತ್ತು. ಆಮೇಲೆ ಅಲ್ಲಿ ಬೇರೆ ಬೇರೆ ಲೆಕ್ಕಾಚಾರಗಳು ಕೂಡ ಆಗಿತ್ತು ಅನ್ನುವಂಥದ್ದು ಮಾಹಿತಿ ಯಾವ ರೀತಿ ಆಗಿದೆ ಅಂತೇಳಿ. ಬನ್ನಿ, ವಿನಯ್ ನವಲಗಟ್ಟಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್ ಸರ್, ಯಾರು ನಿಂತರೆ ನಿಮಗೆ ಬೆಟರ್ ಅಂತ ಅನ್ಸುತ್ತೆ ನಿಮ್ ಕಡೆಯಿಂದ? ಯಾರು ಬೇಕಿದ್ರೆ ಅಂತ ಹೇಳ್ಬೇಡಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಏನಿಲ್ಲ, ಈಗಾಗಲೇ ನಮ್ಮಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಮೀಟಿಂಗ್ಗಳು ಆಗಿದೆ. ಮೊನ್ನೆ ಸಹ ಬೆಂಗಳೂರಿನಲ್ಲಿ ಮೀಟಿಂಗ್ ಆಗಿ ಒಂದು 2-3 ಹೆಸರುಗಳನ್ನ ಈಗಾಗಲೇ ನಾವು ಸಿದ್ಧಪಡಿಸಿ ಸಚಿವರ ಮೇಲೆ ಬಿಟ್ಟಿದೀವಿ. 2 ಸಚಿವರು ಕೂಡಿ ತಾವು ಒಂದು ನಿರ್ಣಯ ತೆಗೆದುಕೊಳ್ಳಿ ಅಂತ ಹೇಳಿ. ಹಾಗಾಗಿ ಆ ಏನು ಹೆಸರುಗಳಿವೆ 3 ಪಟ್ಟಿಯಲ್ಲಿ, ಅವ್ರು ಯಾರಿಗಾದ್ರೂ ಕೊಟ್ಟರು ಸಹ ನಮ್ಮ ಸ್ಪರ್ಧೆ ಇದೆ ಈ ಸರ್ತಿ. ಓನ್ಲಿ ಸ್ಪರ್ಧೆ ಮಾತ್ರ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರಂತವ್ರು ನಿಂತಾಗ್ಲೂ ಕೂಡ ನಿಮ್ಗೆ ಅಲ್ಲಿ ಆ ಕ್ಷೇತ್ರವನ್ನ ಗೆಲ್ಲೋಕಾಗ್ಲಿಲ್ಲ. ಮಂಗಳ ಅಂಗಡಿ ಅವರಿದ್ದಾಗ ಕೂಡ, ಸುರೇಶ್ ಅಂಗಡಿ ಅಲ್ಲದೆ ಮಂಗಳ ಅಂಗಡಿ ಇದ್ದಾಗ ಸತೀಶ್ ಜಾರಕಿಹೊಳಿ ನಿಮ್ಮ ಅಭ್ಯರ್ಥಿ ಆಗಿದ್ದಾಗ ಗೆಲ್ಲಿಕ್ಕೆ ಆಗಿಲ್ಲ ಕಳೆದ 5 ಚುನಾವಣೆಗಳಿಂದ. ಈಗ ಹೆಂಗ್ ಗೆಲ್ತೀರಿ? ಮೋದಿ ಅಲೆ ಇದೆ, ರಾಮ ಮಂದಿರ ಅಲೆ ಇದೆ, ಏನ್ ಹೇಳ್ಕೊಂಡು ಗೆಲ್ತೀರಿ ನೀವು? ಹಿಂದೂ ಬೆಲ್ಟ್ ಬೇರೆ ಅದು. ನೋಡಿ, ತಾವೇನ್ ಹೇಳ್ತಾ ಇದ್ದೀರಿ, ಅಲೆಗಳ ಮೇಲೆ ಇದು ನಿರ್ಣಯ ಆಗೋದಿಲ್ಲ ಈ ಸರ್ತಿ. ಯಾಕಂದ್ರೆ ಅಭ್ಯರ್ಥಿಗಳು ಯಾವ ರೀತಿ ಕೆಲಸವನ್ನ ಮಾಡ್ತಾರೆ, ಯಾವ ರೀತಿ ನಮ್ಮ ಬೆಳಗಾವಿ ಲೋಕಸಭಾ ಮತಕ್ಷೇತ್ರ ಅಭಿವೃದ್ಧಿ ಆಗಿದೆ, ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರ ಈ ಸರ್ತಿ ಒಂದು ಬದಲಾವಣೆಯನ್ನು ಮಾಡ್ಬೇಕಂತ ಹೇಳಿ ಜನ ಬಯಸ್ತಾರೆ. ಹಾಗಾಗಿ ಇದರಲ್ಲಿ ಏನ್ ಸಂಶಯ ಇಲ್ಲ, ಈ ಸರ್ತಿ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡ್ತಾರೆ. ಯಾಕಂದ್ರೆ ಹೋದ್ ಸರ್ತಿ ಸಂಸದರಾದಂತಹ ಶ್ರೀ ಸುರೇಶ್ ಅಂಗಡಿ ಅವರು
ಮೃತರಾಗಿದ್ರಿಂದ ಅನುಕಂಪದ ಅಲೆಯನ್ನು ಸಹ ಅವ್ರ ಜೊತೆ ಇತ್ತು. ಎಲ್ಲಿ ಹಾಗಾಗಿ ಅನುಕಂಪದ ಅಲೆ ಇತ್ರಿ? ಎಲ್ಲಿ ಅನುಕಂಪದ ಅಲೆ ಇತ್ತು? ಸುರೇಶ್ ಅಂಗಡಿ 3 ಲಕ್ಷ ಮತಗಳಿಂದ ಗೆದ್ದಿದ್ರು, ಅವ್ರ ಪಾಪ 5,000 ಮತಗಳ ಅಂತರದಿಂದ ಗೆದ್ದಿದ್ದು. ಆ ಟೈಮಲ್ಲೂ ಕೂಡ ನಿಮಗೆ ಸತೀಶ್ ಜಾರಕಿಹೊಳಿ ಅವರು ಇದ್ದೂ ಕೂಡ ಅಲ್ಲಿ ಗೆಲ್ಲೋಕ್ಕಾಗಿಲ್ಲ. ಅದು ಬಿಜೆಪಿಯ ದೊಡ್ಡ ಬೆಲ್ಟ್ ಬೇರೆ. ಸೊ ಹೆಂಗಾಗತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಅಷ್ಟೇ. ಇಲ್ಲ ಯಾವ್ದಾದ್ರು ಸ್ವಲ್ಪ ಈ ತರ ಘಟನೆ ಆದಾಗ ಸ್ವಲ್ಪ ಜನರ ಮನದಲ್ಲಿ ಮೂಡೋದು ಆದ್ರೆ ವಿನಯ್ ಅವರೇ, ಸಹಜ. ಹಾಗಾಗಿ ನೀವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿದ್ರೆ ಬಿಟ್ರೆ ಗ್ಯಾರಂಟಿಯಿಂದ ಕಾಂಗ್ರೆಸ್ ಗೆದ್ದು ಬಿಡುತ್ತೆ ಅನ್ನೋದಕ್ಕೆ ಒಂದೇ ಒಂದು ಕಾರಣ ಕೂಡ ಕೊಡ್ತಾ ಇಲ್ಲ ನೀವು. ಈ ಸರ್ತಿ ನಾವು ಯಾವುದೇ ಇದರಲ್ಲಿ ನಮ್ಮ ಬೆಳಗಾವಿ ಲೋಕಸಭಾ ಮತಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳೋದು 100% ನಿಜ ಅಂತ ಹೇಳ್ತೀನಿ. ಯಾಕೆಂದ್ರೆ ತಾವು ನೋಡ್ತಾ ಇರ್ಬೋದು, ಕಳೆದ ಹಲವಾರು ಚುನಾವಣೆಗಳನ್ನ MLC ಚುನಾವಣೆ ಇರ್ಬೋದು, 2 MLC ಚುನಾವಣೆಗಳಿರ್ಬೋದು, ವಿಧಾನಸಭಾ ಚುನಾವಣೆಗಳಿರ್ಬೋದು, ನಮ್ಮಲ್ಲಿ ಯಾವುದೇ ತರಹದ ತಾವೇನು ಹೇಳ್ತಾ ಇದ್ರಿ ಈಗ ಅಲೆ ಆಗ್ಲಿ ಅಥವಾ ಬನಗಳು ಅಂತೇಳಿ, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆ ರೀತಿಯ ಬನ ಯಾವುದೂ ಇಲ್ಲ. ಯಾಕಂದ್ರೆ ನಾವು ಚುನಾವಣೆ ಬಂದಾಗ ಏನ್ ನಮ್ಮ ನಾಯಕರುಗಳಿದಾರ, ಜಿಲ್ಲಾ ನಾಯಕರುಗಳು ಪ್ರತಿಯೊಂದರಲ್ಲೂ ಸಹ ನಾವೆಲ್ಲರೂ ಕೂಡ್ಕೊಂಡು ಒಗ್ಗಟ್ಟಾಗಿ ಥ್ಯಾಂಕ್ ಯು ವಿನಯ್ ಅವರೇ. ಈಗ ಒಂದು ಪುಟ್ಟ ಬ್ರೇಕ್ ಆದ ನಂತರ ಬೆಳಗಾವಿಯ ರಣಕಣದ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ನಿಮ್ಮ ಮುಂದೆ.